ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್ ವಿತ್ ಸಿನಿಮಾ ಅಪ್ಡೇಟ್ಗೆ ಸ್ವಾಗತ. ಒಂದು ಎಕ್ಕಾ ಸಿನಿಮಾ ಬಗ್ಗೆ ಕೊಡ್ತಾ ಇದ್ದೀನಿ, ಅದೇ ರೀತಿ ಪುಷ್ಪ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಪುಷ್ಪ ಗಲ್ಲದರೋಳೆ ಏನು ಅಂತ ಮೊದಲು ಎಕ್ಕಾ ಸಿನಿಮಾ ಬಗ್ಗೆ ಮಾತಾಡೋಣ. ಯುವ ರಾಜ್ಕುಮಾರ್ ಅವರ ಎರಡನೇ ಸಿನಿಮಾ ಎಕ್ಕಾ. ಇವಾಗ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಫಸ್ಟ್ ಸಿನಿಮಾ ಅಪ್ಪು ಸರ್ದೇ ಆಗಿತ್ತು, ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಅದು ಅಂದುಕೊಂಡ ಮಟ್ಟಿಗೆ ರೀಚ್ ಆಗಲಿಲ್ಲ, ಹಿಟ್ ಕೂಡ ಆಗಲಿಲ್ಲ. ಕಲೆಕ್ಷನ್ ಚೆನ್ನಾಗಾಯಿತು, ಯಾಕಂದ್ರೆ ಅಭಿಮಾನಿಗಳು ಇದ್ದಿದ್ರು. ಪ್ರಾಕ್ಟಿಕಲಿ ಅಷ್ಟು ಹಿಟ್ ಆಗಿಲ್ಲ, ಬಂದ್ಬಿಡ್ತು ಹೋಗ್ಬಿಡ್ತು. ಬಟ್ ನಿಮಗೆ ಗೊತ್ತಾಗುತ್ತೆ ಸುದ್ದಿ ಏನಿಲ್ಲ. ಅಲ್ಲಿ ಮೇನ್ ಆಗಿ ಆಕ್ಟಿಂಗ್ ಚೆನ್ನಾಗಿ ಮಾಡಿಲ್ಲ, ಅವ್ರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ರು. ಓಕೆ, ಆಸ್ ಎ ಡೆಬ್ಯೂಟ್ ಆಕ್ಟರ್ಸ್ ಅವ್ರು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ರು. ಕತೆ ಎಲ್ಲ ಚೆನ್ನಾಗಿತ್ತು. ಸಂತೋಷ್ ಅನಂತರಾಮ್ ಅವರು ಅದೇ ರೇಂಜ್ಗೆ ಫ್ಯಾಮಿಲಿ ಸೆಂಟಿಮೆಂಟ್ ಅದನ್ನೇ ಮಾಡ್ಕೊಂಡು ಹೋಗೋರ ಕಾರಣ ಸಿನಿಮಾ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಈಗ ಎರಡನೇ ಸಿನಿಮಾ ಬಂದ್ಬಿಟ್ಟು ಎಕ್ಕಾ ಅಂತ ಮಾಡ್ತಾ ಇದ್ದಾರೆ. ಒಂದು ಟೈಟಲ್ ಡಿಫ್ರೆಂಟ್ ಆಗಿದೆ. ರೋಹಿತ್ ಪದಕಿ ಅವರ ಡೈರೆಕ್ಷನ್, ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಶ್ವಿನ್ ಪುತ್ರ ರಾಜ್ಕುಮಾರ್ ಅವರು, ಜಯಣ್ಣ ಫಿಲ್ಮ್ಸ್, KRJ 3 ಜನ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನೋಡಿದಿರ ಎಲ್ಲ, ಅದು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಎಕ್ಕಾ ಟೈಟಲ್ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಇದು ಜಾಕಿ ಫಿಲಮ್ ಅಲ್ಲಿ ಅಪ್ಪು ಸರ್ ಇಡ್ಬೇಕಿತ್ತಂತೆ ಅಂತ ಸುದ್ದಿ ಇದೆ. ಈಗ ಯಾವ ರೀತಿ ಸ್ಟೋರಿ ಕತೆ ಏನೋ ಗೊತ್ತಿಲ್ಲ. ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮತ್ತೆ ಎಮೋಷನ್ಸ್ ಇದೆ ಅಂತ ಹೇಳಿದ್ದಾರೆ. ಪೋಸ್ಟರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ವೈರಲ್ ಕೂಡ ಮಾಡಿದ್ರು. ಗೊತ್ತಿರೋ ಹಾಗೆ ಮಟನ್ ಕಡೆ ಶಾಪ್ ಅಲ್ಲಿ ಒಂದು ಪೋಸ್ಟರ್ಸ್ ಚೆನ್ನಾಗಿ ಮೂಡ್ ಬಂದಿದೆ. ಎಕ್ಸ್ಪೆಕ್ಟೇಷನ್ ಕೂಡ ಚೆನ್ನಾಗಿದೆ. ರೋಹಿತ್ ಪದಕಿ ಅವ್ರದ್ದು ರತ್ನ ಪ್ರಪಂಚ ನೋಡಿ ನಂಗೆ ಇಂಪ್ರೆಸ್ ಆಗಿತ್ತು, ಸಖತ್ತಾಗಿ ಮಾಡಿದ್ರು. ಈಗ ಎಕ್ಕಾ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಈಗ ಶೂಟಿಂಗ್ ನವೆಂಬರ್ ಈ ಮಂತ್ ಇಂದ ಈಗ ನೆಕ್ಸ್ಟ್ ಬಿಗಿನ್ ಆಗ್ತಾ ಇದೆ. ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ನೆಕ್ಸ್ಟ್ ಜೂನ್ಗೆ ಬರ್ತಾರಂತೆ. ಸದ್ಯಕ್ಕೆ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಏನಾದ್ರೂ ಬದಲಾವಣೆ ಆಗುತ್ತೆ ಅಲ್ಲ, ನೋಡೋಣ. ಯುವ ರಾಜ್ಕುಮಾರ್ ಅವರಿಗೆ ಈ ಸಿನಿಮಾ ಅದ್ರ ಕೈ ಹಿಡಿತದ ಅಂತ, ಮತ್ತೆ ಆಕ್ಟಿಂಗ್ ಇಂಪ್ರೂವೈಸ್ ಮಾಡ್ಕೊಳ್ತಾರ ಅಂತ. ಯುವದಲ್ಲಿ ಆಕ್ಚುಲಿ ಚೆನ್ನಾಗೇ ಮಾಡಿದ್ದಾರೆ. ಕೆಲವೊಂದು ಲುಕ್ ಎಮೋಷನ್ಸ್ ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ರು. ನಿಮಗೆ ಅನ್ನಿಸ್ತು ಯುವರಾಜ್ ಕುಮಾರ್ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಕಳಿಸಿ. ಆಕ್ಚುಲಿ ಕಲೆಕ್ಷನ್ ವೈಸ್ ಚೆನ್ನಾಗಿ ಆಗಿದೆ ಯುವ, ಚೆಕ್ ಮಾಡ್ದಂಗೆ. ಬಟ್ ಅಷ್ಟು ಕಮರ್ಷಿಯಲ್ ಹಿಟ್ ಆಗಲಿಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ. ನಂತರ ಬಂದ್ಬಿಟ್ಟು ಪುಷ್ಪ 2ನ ಸಾಕಷ್ಟು ವೇವಿ ಎಕ್ಸ್ಪೆಕ್ಟೇಷನ್ ಇದೆ. ಪುಷ್ಪ 2 ಆಸ್ ಆಲ್ವೇಸ್ ಪುಷ್ಪ 1 ಹಿಟ್ ಆಯಿತು, ಸೂಪರ್ ಬ್ಲಾಕ್ ಬಸ್ಟರ್ ಆಯಿತು. ಪುಷ್ಪ 2ಗೆ ಇದಿದೆ. ಬಟ್ ಏನು ವಿಪರ್ಯಾಸ ಅಂದ್ರೆ ಹಗಲು ದರೋಡೆ ಮಾಡ್ತಾ ಇದೆ ಪುಷ್ಪ ಟೀಮ್ ಅನ್ಬೋದು. ಈ ಹಿಂದನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದು ವಿರೋಧ ಮಾಡಿತ್ತು. ನಿಮಗೆ ಗೊತ್ತಿರೋ ಹಾಗೆ ಪುಷ್ಪನ ಬ್ಯಾನ್ ಮಾಡ್ತೀವಿ, ಈ ರೀತಿ ಬೇಕಾಬಿಟ್ಟಿ ಮಾಡೋ ಸರಿಯಲ್ಲ ಅಂತ. ಈಗ ಯಾರು ಸುದ್ದಿ ಎಲ್ಲ ಮಾತಾಡ್ತಾ ಇಲ್ಲ. ಫಿಲ್ಮ್ ಚೇಂಬರ್ ಅವರು ಹೇಳ್ತಾ ಇದ್ದಾರೆ, ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ, ನೋಡೋಣ ಅಂತ. ಈ ಹಿಂದೆ ಕಾನೂನಿನ ತೊಡಕಿತ್ತು, ಕೋರ್ಟ್ ಆದೇಶ ಇತ್ತು, ಅದನ್ನ ಕೋರ್ಟ್ ಸ್ಟೇ ಕೊಟ್ಟಿತ್ತು. ಈಗ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಕೊಟ್ಟಿದ್ದೀವಿ. ಈ ಹಿಂದೆ ಸಿದ್ದರಾಮಯ್ಯ ಅವರು ಇದ್ದಾಗ ಕೂಡ ನಾವು ಮಾಡಿದ್ವು, ಹೋಗಿ ಮನವಿ ಮಾಡಿದ್ವು ಈ ರೀತಿ ಮಾಡಿ ಅಂತ. ಈಗ ನಾವು ಕಾನೂನಿನ ತೊಡಕು ಎಲ್ಲ ಹೋಗಿದೆ, ಈಗ ಸರ್ಕಾರ ಒಂದೇ ಆದೇಶ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಡೆಫಿನೆಟ್ಲಿ ಒಂದು ಗುಡ್ ಡಿಸಿಷನ್ ಅನ್ಬೋದು. ನೀವು ನೋಡಿದ್ರೆ ಫ್ಯಾನ್ಸ್ ಶೋ ಅಂತೂ ಕೇಳಲೇಬೇಡಿ, 500, 700, 800 ಇದೆ. ಬಾಕಿ ಇದೆಲ್ಲ 250, 300 ರೂಪಾಯಿ ಇದೆ. ಅದು ನಿಮಗೆ ಬಾಲ್ಕನಿ ಬೇಕಾದ್ರೆ ನೀವು 300, 350 ರೂಪಾಯಿ ಕೊಡಬೇಕು. ಇನ್ನು ಮಾಲ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೇಳಲೇಬಾರದು. 3D ಗಿಡಿ ಎಲ್ಲ ನೋಡಕ್ ಆಗೋದಿಲ್ಲ. ಒಳ್ಳೆ ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಫಸ್ಟ್ ವೀಕು, ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಅಲ್ಲಿ ನಾನು ಚೆಕ್ ಮಾಡಿದೆ, ತಮಿಳ್ನಾಡಲ್ಲಿ ಒಳ್ಳೆ ಗುಡ್ ಡಿಸಿಷನ್ ತಗೊಂಡಿದ್ದಾರೆ. ಅಲ್ಲಿ ಕೇವಲ ಮಲ್ಟಿಪ್ಲೆಕ್ಸ್ಗಳಲ್ಲಿ, ಮಾಲ್ಗಳಲ್ಲಿ ಬಾಲ್ಕನಿ 120 ಇದೆ, ನಾರ್ಮಲ್ ಕ್ಲಾಸ್ 60 ಇದೆ. ಆರಾಮಾಗಿ 60 ಬುಕ್ ಮೈ ಶೋಲ್ಲಿ ಬುಕ್ ಮಾಡಿದ್ರೆ ಒಂದು 15-20% ಟ್ಯಾಕ್ಸ್ ಆಗುತ್ತೆ. ನೀವು ಮಾಲಲ್ಲಿ ಹೋಗಿ ನೋಡಿದ್ರೆ ಓನ್ಲಿ 60 ರೂಪೀಸಲ್ಲಿ ಸಿನಿಮಾ ನೋಡ್ತೀರಾ. ಇಷ್ಟು ಚೀಪಾಗಿ ಸಿನಿಮಾ ನೋಡ್ಬೋದು, ಯೋಚನೆ ಮಾಡಿ. ನಾನು ಅರ್ಥ ಮಾಡ್ಕೊಂಡೆ, ಏನು ಗುರು ಹಿಂಗೈತೆ, ಬರೀ 60 ರೂಪೀಸಲ್ಲಿ ಅದ್ರ 120 ಇಲ್ಲಿದೆ, ಅದು ಮಾಲ್ ಇದೆ ಅಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಹಂಗಿದ್ರೆ ಜಾಸ್ತಿ ಜನ ಸಿನಿಮಾ ಹೋಗಿ ಇಷ್ಟಪಡ್ತಾರೆ, ಸಾಕಷ್ಟು ಜನ ಹೋಗಿ ಸಿನಿಮಾನ ನೋಡ್ತಾರೆ ಅಂತ ಇಷ್ಟಪಡ್ತೀನಿ. ಇಲ್ಲಿ ಕರ್ನಾಟಕದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಬೇಕಾಬಿಟ್ಟಿಯಾಗಿ ಟಿಕೆಟ್ನ ಮಾಡ್ತಾರೆ. ಜನರು ದುಡ್ಡು ಕೊಟ್ಟು ನೋಡ್ತಾರ ಅಂತ ಕೇಳಿದ್ರೆ ಇಲ್ಲ, ಅದು ಇಂಡೈರೆಕ್ಟ್ ಆಗಿ ಸಿನಿಮಾಗೂ ಕೂಡ ಹೊಡ್ತಾ ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳ್ತೀನಿ ಅಂದ್ರೆ, ಪುಷ್ಪ 2 ಹೋಗ್ತಾರೆ, 500-600 ರೂಪಾಯಿ ಕೊಟ್ಟು ಹೋಗ್ತಾರೆ. ನೆಕ್ಸ್ಟ್ ಯಾವ್ದೋ ಕನ್ನಡ ಸಿನಿಮಾ ಬರುತ್ತೆ, ಹೋಗೋದಿಲ್ಲ. ಆಲ್ರೆಡಿ ಇಷ್ಟು ಇದೇ ನೋಡಿದ್ದೀನಲ್ಲ, ಯಾರು ನೋಡ್ತಾರೆ ಗುರು ಅಂತಾರೆ. ಕೆಲವರು ಮೈಂಡ್ ಸೆಟ್ ಹಂಗೆ ಇದೆ. ಇಲ್ಲಿ ದುಡ್ಡು ಕಡಿಮೆ ಆದ್ರೆ ಸಿರಿವಂತರು ಹೋಗ್ತಾರೆ, ಬಡವರು ಹೋಗ್ತಾರೆ. ಆ ರೀತಿ ಸಹಾಯ ಆಗ್ಬೋದು. ನೀವು ಕೇಳ್ಬೋದು, ಜಾಸ್ತಿ ದುಡ್ಡು ಇದು ಮಾಡಿದ್ರೆ ಸಿನಿಮಾ ರಂಗಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇಲ್ಲ, ಯಾರೋ ಒಂದು ಪ್ರೊಡ್ಯೂಸರ್ ಹೇಳ್ತಾ ಇದ್ರು, ಬ್ಯಾಲೆನ್ಸ್ ಇರಬೇಕು, ಕಡಿಮೆ ಇದ್ರೂ ಕೂಡ ಒಳ್ಳೆ ಇದೆ, ಅತಿ ಹೆಚ್ಚು ಇದ್ರೆ ಟೈಮ್ ಲಿಮಿಟ್ ಇರುತ್ತೆ, 1 ವಾರ 2 ವಾರ, ಆಮೇಲೆ ಖತಮ್ ಆಗುತ್ತೆ. ಬಟ್ ಕಡಿಮೆ ಇದ್ರೆ ಜನ ಬರ್ತಾರೆ, ಹೆಚ್ಚು ಜನ ನೋಡ್ತಾರೆ, ವೀವಿಂಗ್ ಜಾಸ್ತಿ ಆಗುತ್ತೆ. ಇಲ್ಲಿ ಕಡಿಮೆ ಜನ ನೋಡಿ ಜಾಸ್ತಿ ದುಡ್ಡು ಮಾಡೋದು ಬೆಸ್ಟ್, ಎಷ್ಟು ಜನಕ್ಕೆ ರೀಚ್ ಆಗೋದು ಬೆಸ್ಟ್ ಅಂತ ಕೇಳ್ತಾ ಇದ್ರು. ಪ್ರಾಕ್ಟಿಕಲಿ ಅವರು ದುಡ್ಡು ನೋಡ್ತಾರೆ. ಬಟ್ ಕರ್ನಾಟಕದಲ್ಲಿ ಇನ್ನೂ ಕೂಡ ಡಿಸಿಷನ್ ತೆಗೆದುಕೊಂಡಿಲ್ಲ. ಡಿಸಿಷನ್ ತೆಗೆದುಕೊಂಡ್ರೆ ಬೆಸ್ಟ್. ಸಿನಿಮಾ ಇದಕ್ಕೆ ಟಿಕೆಟ್ಗೆ ನಿರ್ಬಂಧ ಇದ್ರೆ ಬೆಸ್ಟ್. ಬೇಕಾಬಿಟ್ಟಿ ಮಾಡ್ತಾರೆ ಟಿಕೆಟ್ನ. ಇಲ್ಲೇ ಪುಷ್ಪದಲ್ಲೇ 300-350 ರೂಪಾಯಿ ತಗೊಳ್ತಾ ಇದ್ದಾರೆ.
ಫಸ್ಟ್ ವೀಕ್ ಅಂತೂ ಕೇಳಲೇಬೇಡಿ, ಆ ರೀತಿ ನೆಕ್ಸ್ಟ್ ಮಾಡ್ತಾರೆ. ಅಲ್ಲು ಅರ್ಜುನ್ ಅವರಿಗೆ 300 ಕೋಟಿ ಕೊಟ್ಟಿದ್ದೀನಿ ಅಂತ ಇದ್ದಾರೆ. ಎಕ್ಸ್ಪೆಕ್ಟೇಷನ್ ಇದೆ, ಸಿನಿಮಾ ಕೂಡ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸಿನಿಮಾ ರಿಲೀಸ್ ಮಾಡ್ಲಿ, ನಾವು ರಿಲೀಸ್ ಮಾಡ್ತೀವಿ, ಅವ್ರು ರಿಲೀಸ್ ಮಾಡ್ತಾರೆ. ಬಟ್ ಈ ರೀತಿ ಜಾಸ್ತಿ ಟಿಕೆಟ್ ಮಾಡೋದು ನಿಮ್ಗೆ ಯಾರಿಗೆ ಬೆಸ್ಟ್ ಅಂದ್ರೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕಂಗೋ ರಿಲೀಸ್ ಆಗ್ತು, ಬೇರೆ ಬೇರೆ ಸಿನಿಮಾ ರಿಲೀಸ್ ಆಯಿತು, ಬೇರೆ ಬೇರೆ ಭಾಷೆದು. ಮಲ್ಟಿಪ್ಲೆಕ್ಸ್ ಅಲ್ಲಿ 2,000ವರೆಗೂ ಟಿಕೆಟ್ ಇತ್ತು. ಒಂದು ಫ್ಯಾಮಿಲಿ 6 ಜನ ಇದ್ದಾರೆ ಅಂದ್ರೆ 2,000, 8,000, 6, 12,000, 13,000 ಕೊಟ್ಟು ಸಿನಿಮಾ ನೋಡೋಕ್ಕಾಗುತ್ತಾ? ಅವರು ಈ ರೀತಿ ಒಂದು ಸಿನಿಮಾ ನೋಡಿದ್ರೆ ಬೇರೆ ಸಿನಿಮಾ ನೋಡ್ತಾರ? ಈ ರೀತಿ ಸಾಕಷ್ಟು ಕ್ವಶನ್ ಮಾರ್ಕ್ ಕೂಡ ಇದಾವೆ. ಚೀಪ್ ಆಗಿದ್ರೆ ನೋಡ್ತಾರೆ. ನಾನು ಅರ್ಥ ಮಾಡ್ಕೊಂಡಿದ್ದೆ ತಮಿಳ್ನಾಡು, ಆಂಧ್ರದಲ್ಲಿ ಯಾವ ರೀತಿ ಕ್ರೇಜ್ ಇದೆ ಗುರು, ಎಲ್ಲರೂ ನೋಡ್ತಾರಲ್ಲ ಸಿನಿಮಾನ, ಅಷ್ಟು ಕಲೆಕ್ಷನ್ ಆಗುತ್ತೆ ಅಂತ. ರಿಯಾಲಿಟಿಗೆ ಏನಂದ್ರೆ ಟಿಕೆಟ್ ಪ್ರೈಸ್ ತೀರಾ ಕಡಿಮೆ ಇದೆ. ನೋಡ್ಬೋದು, 60 ರೂಪಾಯಿ, 100 ರೂಪಾಯಿ, 70 ರೂಪಾಯಿ ಇದ್ರೆ ಬಡವರು ಕೂಡ ನೋಡ್ಬೋದು, ನಾವು ಕೊಡ್ಬೋದು, ನೀವು ಕೂಡ ನೋಡ್ಬೋದು ಸಿನಿಮಾನ ಬಂದು. ಆ ರೀತಿ ಕೆಲವೊಂದು ಫ್ಯಾಕ್ಟರ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಇಷ್ಟೆಲ್ಲ ನಡೆದಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಕರ್ನಾಟಕ ಗೌರ್ಮೆಂಟ್ ಡಿಸಿಷನ್ ತಗೋಬೇಕು ಆದಷ್ಟು ಬೇಗ, ಟಿಕೆಟ್ ಪ್ರೈಸ್ ಕಡಿಮೆ ಮಾಡೋದಕ್ಕೆ. ಈ ರೀತಿ ಪುಷ್ಪ ಈ ರೀತಿ ಜಾಸ್ತಿ ಟಿಕೆಟ್ ಕೇಳ್ತಾ ಇರೋದು, ಜಾಸ್ತಿ ದುಡ್ಡನ್ನ ಇದು ಮಾಡ್ತಾ ಇರೋದು ಸರಿನಾ ತಪ್ಪಾ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.